ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ ಹೊತ್ತಿರುವಂತ ಮೊಹಮ್ಮದ್ ಸಮೀರ್ನಿಗೆ ಸಂಕಷ್ಟ ಎದುರಾಗಿದೆ. ಶೋಕಿ ಮಾಡ್ತಾ ಬಂದಿದ್ದ ದೂತನಿಗೆ ಎಸ್ಐಟಿ ಅಧಿಕಾರಿಗಳು ಬೆವರಿಳಿಸಿ ಕಳಿಸಿದ್ದಾರೆ. ಇವತ್ತು ಮತ್ತೆ ದೂತನಿಗೆ ಡ್ರಿಲ್ ನಡೆಯಲಿದೆ. ಕೂಲಿಂಗ್ ಗ್ಲಾಸ್ ಧರಿಸಿ ಬಂದ ಬುರುಡೆ ಸಮೀರ್ 5 ತಾಸು ವಿಚಾರಣೆಯಿಂದ ದೂರ್ತ ಕಂಗಾಲ್. ಬಾಯಿ ಇದೆ ಅಂತ ಯೂಟ್ಯೂಬ್ನಲ್ಲಿ ಬಡಬಡಿಸುತ್ತಾ ಎಐ ವಿಡಿಯೋ ಮಾಡಿ ಹಿಂದೂಗಳ ಪರಮ ಪವಿತ್ರ ಸ್ಥಳಗಳ ಪೈಕಿ ಒಂದಾದ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ ಮೊಹಮ್ಮದ್ ಸಮೀರ್ ಮೇಲಿದೆ. ಅದೇ ಕಾರಣಕ್ಕೆ ಸಮೀರ್ನನ್ನ ವಿಚಾರಣೆಗೆ ಕರೆಯಲಾಗಿತ್ತು. ಸಾಹೇಬ್ರು ಬರುವಾಗ ಕೂಲಿಂಗ್ ಗ್ಲಾಸ್ ಹಾಕಿ ಟಿಪ್ ಟಾಪ್ ಆಗಿ ಲಾಯರ್ಗಳ ಜೊತೆ ಬಂದಿದ್ರು. ದೂತ ಸಮೀರ್ಗೆ ಸಾಲು ಸಾಲು ಪ್ರಶ್ನೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸಮೀರ್ನನ್ನ ಬರೋಬ್ಬರಿ 5 ಗಂಟೆ ಕಾಲ ವಿಚಾರಣೆ ಒಳಪಡಿಸಲಾಗಿತ್ತು. ತನಿಖಾಧಿಕಾರಿಗಳು ಸಮೀರ್ನನ್ನ ರೈಟ್ ಲೆಫ್ಟ್ ಮಾಡಿದ್ರು. ವಿಡಿಯೋ ಬಗ್ಗೆ ಸಾಕ್ಷಿ ಕೇಳಿದ್ರು. 23 ನಿಮಿಷ 52 ಸೆಕೆಂಡ್ ವಿಡಿಯೋ ಪ್ಲೇ ಮಾಡಿ ಸಾಕ್ಷಿ ಕೇಳಿದ್ರು. ಪ್ರತಿಯೊಂದು ಸನ್ನಿವೇಶಕ್ಕೂ ಅಧಿಕಾರಿಗಳು ದಾಖಲೆ ಕೇಳಿದ್ದಾರೆ. ದಾಖಲೆ ನೀಡಲು ಸಾಕ್ಷ್ಯ ಹೇಳಲು ಸಮೀರ್ ತಡವರಿಸಿದ್ದಾರೆ. ಎಸ್ಐಟಿ ಮುಂದೆ ದೂತ ಯೂಟ್ಯೂಬ್ ಚಾನಲ್ ವಿಡಿಯೋ ಬಗ್ಗೆ ಎಸ್ಐಟಿ ಪ್ರಶ್ನೆ ಮಾಡಿದೆ. ವಿಡಿಯೋ ತಯಾರಿಕೆ ಅಪ್ಲೋಡ್ ಬಗ್ಗೆ ನಿರಂತರ ಪ್ರಶ್ನೆ ಕೇಳಲಾಗಿದೆ. ದೂತ ಯೂಟ್ಯೂಬ್ ಚಾನಲ್ ಜೊತೆ ಸಂಬಂಧ ಏನು? ವಿಡಿಯೋವನ್ನ ಚಿತ್ರೀಕರಿಸಿದ್ಯಾರು? ಎಡಿಟ್ ಮಾಡಿದ್ಯಾರು? ಧರ್ಮಸ್ಥಳ ವಿರುದ್ಧ ಎಐ ವಿಡಿಯೋ ಮಾಡಿದ ಉದ್ದೇಶ ಏನು? ಸಾರ್ವಜನಿಕರಲ್ಲಿ ದ್ವೇಷ ಹುಟ್ಟಿಸಲು ನಿಮ್ಮ ಉದ್ದೇಶ ಇತ್ತ? ವಿಡಿಯೋದಲ್ಲಿ ಹೇಳಿದ ವಿಷಯಗಳ ಸತ್ಯಾಸತ್ಯತೆ ಏನು ಎಂದು ಕೇಳಿದಾಗ ದೂತ ಬೆವ್ತು ಹೋಗಿದ್ದ. ಯಾರೋ ಹೇಳಿದ ಕಥೆಯನ್ನ ಕೇಳಿ ವಿಡಿಯೋ ಮಾಡಿದೆ. ಯಾವುದು ನನಗೆ ತಿಳಿದಿಲ್ಲ. ಬೇರೆಯವರು ಹೇಳಿದ್ದನ್ನ ಕೇಳಿ ವಿಡಿಯೋ ಮಾಡಿದ್ದೇನೆ ಎಂದು ತಡವರಿಸುತ್ತಾ ಉತ್ತರ ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಸಮೀರ್ ವಾಯ್ಸ್ ಸ್ಯಾಂಪಲ್ ಪಡೆದಿದ್ದಾರೆ. ಆತನ ವಿಡಿಯೋದ ಸ್ಕ್ರಿಪ್ಟ್ ಅನ್ನ ಕೊಟ್ಟು ಮತ್ತೆ ವಾಯ್ಸ್ ಓವರ್ ಕೊಡಲು ಪೊಲೀಸರು ಹೇಳಿದ್ದಾರಂತೆ. ಅದನ್ನು ಓದಿಸಿ ವಾಯ್ಸ್ ರೆಕಾರ್ಡ್ ಮಾಡಿಸಿಕೊಂಡಿದ್ದಾರಂತೆ. ಸಮೀರ್ ವಾಯ್ಸ್ ಅನ್ನ ಪೊಲೀಸರು ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ. ಸಮೀರ್ಗೆ ಸತತ 5 ಗಂಟೆ ಪೊಲೀಸರು ರೂಪಿದ್ರು. ಒಟ್ಟು 3 ಪ್ರಕರಣಗಳಲ್ಲಿ ವಿಚಾರಣೆ ನಡೆಸಲಾಗಿದೆ. ಮೊದಲ ಕೇಸ್ ಎಐ ವಿಡಿಯೋ, 2ನೇ ಕೇಸ್ ಬೆನಕ ಆಸ್ಪತ್ರೆ ಗಲಾಟೆ, 3ನೇಯದ್ದು ಉಜಿರೆ ಆಸ್ಪತ್ರೆಯಲ್ಲಿ ಗಲಾಟೆ ಕೇಸ್ ಬಗ್ಗೆ ಪ್ರಶ್ನೆ ಮಾಡಲಾಗಿದೆ. ಇಂದು ಮತ್ತೆ ಠಾಣೆಗೆ ವಿಚಾರಣೆಗೆ ಬರಲು ಸೂಚನೆ ನೀಡಲಾಗಿದ್ದು, ವಿಡಿಯೋ ಎಡಿಟಿಂಗ್ಗೆ ಬಳಸಿದ ಕಂಪ್ಯೂಟರ್, ಮೊಬೈಲ್ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ನಿನ್ನೆ ದಾಖಲೆಗಳ ಮೂಲಕ ಮಾತ್ರ ವಿಚಾರಣೆ ಮಾಡಲಾಗಿದೆ. ಇಂದು ಅಸಲಿ ಆಟ ಶುರುವಾಗಲಿದೆ. ದೂತ ಸರಿಯಾದ ಸಾಕ್ಷ್ಯ ಕೊಡದಿದ್ರೆ ಗೋತ ಆಗೋದು ಪಕ್ಕಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ ಹೊತ್ತಿರುವಂತ ಮೊಹಮ್ಮದ್ ಸಮೀರ್ನಿಗೆ ಸಂಕಷ್ಟ ಎದುರಾಗಿದೆ. ಶೋಕಿ ಮಾಡ್ತಾ ಬಂದಿದ್ದ ದೂತನಿಗೆ ಎಸ್ಐಟಿ ಅಧಿಕಾರಿಗಳು ಬೆವರಿಳಿಸಿ ಕಳಿಸಿದ್ದಾರೆ. ಇವತ್ತು ಮತ್ತೆ ದೂತನಿಗೆ ಡ್ರಿಲ್ ನಡೆಯಲಿದೆ. ಕೂಲಿಂಗ್ ಗ್ಲಾಸ್ ಧರಿಸಿ ಬಂದ ಬುರುಡೆ ಸಮೀರ್ 5 ತಾಸು ವಿಚಾರಣೆಯಿಂದ ದೂರ್ತ ಕಂಗಾಲ್. ಬಾಯಿ ಇದೆ ಅಂತ ಯೂಟ್ಯೂಬ್ನಲ್ಲಿ ಬಡಬಡಿಸುತ್ತಾ ಎಐ ವಿಡಿಯೋ ಮಾಡಿ ಹಿಂದೂಗಳ ಪರಮ ಪವಿತ್ರ ಸ್ಥಳಗಳ ಪೈಕಿ ಒಂದಾದ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ ಮೊಹಮ್ಮದ್ ಸಮೀರ್ ಮೇಲಿದೆ. ಅದೇ ಕಾರಣಕ್ಕೆ ಸಮೀರ್ನನ್ನ ವಿಚಾರಣೆಗೆ ಕರೆಯಲಾಗಿತ್ತು. ಸಾಹೇಬ್ರು ಬರುವಾಗ ಕೂಲಿಂಗ್ ಗ್ಲಾಸ್ ಹಾಕಿ ಟಿಪ್ ಟಾಪ್ ಆಗಿ ಲಾಯರ್ಗಳ ಜೊತೆ ಬಂದಿದ್ರು. ದೂತ ಸಮೀರ್ಗೆ ಸಾಲು ಸಾಲು ಪ್ರಶ್ನೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸಮೀರ್ನನ್ನ ಬರೋಬ್ಬರಿ 5 ಗಂಟೆ ಕಾಲ ವಿಚಾರಣೆ ಒಳಪಡಿಸಲಾಗಿತ್ತು. ತನಿಖಾಧಿಕಾರಿಗಳು ಸಮೀರ್ನನ್ನ ರೈಟ್ ಲೆಫ್ಟ್ ಮಾಡಿದ್ರು. ವಿಡಿಯೋ ಬಗ್ಗೆ ಸಾಕ್ಷಿ ಕೇಳಿದ್ರು. 23 ನಿಮಿಷ 52 ಸೆಕೆಂಡ್ ವಿಡಿಯೋ ಪ್ಲೇ ಮಾಡಿ ಸಾಕ್ಷಿ ಕೇಳಿದ್ರು. ಪ್ರತಿಯೊಂದು ಸನ್ನಿವೇಶಕ್ಕೂ ಅಧಿಕಾರಿಗಳು ದಾಖಲೆ ಕೇಳಿದ್ದಾರೆ. ದಾಖಲೆ ನೀಡಲು ಸಾಕ್ಷ್ಯ ಹೇಳಲು ಸಮೀರ್ ತಡವರಿಸಿದ್ದಾರೆ. ಎಸ್ಐಟಿ ಮುಂದೆ ದೂತ ಯೂಟ್ಯೂಬ್ ಚಾನಲ್ ವಿಡಿಯೋ ಬಗ್ಗೆ ಎಸ್ಐಟಿ ಪ್ರಶ್ನೆ ಮಾಡಿದೆ. ವಿಡಿಯೋ ತಯಾರಿಕೆ ಅಪ್ಲೋಡ್ ಬಗ್ಗೆ ನಿರಂತರ ಪ್ರಶ್ನೆ ಕೇಳಲಾಗಿದೆ. ದೂತ ಯೂಟ್ಯೂಬ್ ಚಾನಲ್ ಜೊತೆ ಸಂಬಂಧ ಏನು? ವಿಡಿಯೋವನ್ನ ಚಿತ್ರೀಕರಿಸಿದ್ಯಾರು? ಎಡಿಟ್ ಮಾಡಿದ್ಯಾರು? ಧರ್ಮಸ್ಥಳ ವಿರುದ್ಧ ಎಐ ವಿಡಿಯೋ ಮಾಡಿದ ಉದ್ದೇಶ ಏನು? ಸಾರ್ವಜನಿಕರಲ್ಲಿ ದ್ವೇಷ ಹುಟ್ಟಿಸಲು ನಿಮ್ಮ ಉದ್ದೇಶ ಇತ್ತ? ವಿಡಿಯೋದಲ್ಲಿ ಹೇಳಿದ ವಿಷಯಗಳ ಸತ್ಯಾಸತ್ಯತೆ ಏನು ಎಂದು ಕೇಳಿದಾಗ ದೂತ ಬೆವ್ತು ಹೋಗಿದ್ದ. ಯಾರೋ ಹೇಳಿದ ಕಥೆಯನ್ನ ಕೇಳಿ ವಿಡಿಯೋ ಮಾಡಿದೆ. ಯಾವುದು ನನಗೆ ತಿಳಿದಿಲ್ಲ. ಬೇರೆಯವರು ಹೇಳಿದ್ದನ್ನ ಕೇಳಿ ವಿಡಿಯೋ ಮಾಡಿದ್ದೇನೆ ಎಂದು ತಡವರಿಸುತ್ತಾ ಉತ್ತರ ಕೊಟ್ಟಿದ್ದಾರೆ.
ಎಸ್ಐಟಿ ಅಧಿಕಾರಿಗಳು ಸಮೀರ್ ವಾಯ್ಸ್ ಸ್ಯಾಂಪಲ್ ಪಡೆದಿದ್ದಾರೆ. ಆತನ ವಿಡಿಯೋದ ಸ್ಕ್ರಿಪ್ಟ್ ಅನ್ನು ಕೊಟ್ಟು ಮತ್ತೆ ವಾಯ್ಸ್ ಓವರ್ ಕೊಡಲು ಪೊಲೀಸರು ಹೇಳಿದ್ದಾರಂತೆ. ಅದನ್ನು ಓದಿಸಿ ವಾಯ್ಸ್ ರೆಕಾರ್ಡ್ ಮಾಡಿಸಿಕೊಂಡಿದ್ದಾರಂತೆ. ಸಮೀರ್ ವಾಯ್ಸ್ ಅನ್ನ ಪೊಲೀಸರು ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ. ಸಮೀರ್ಗೆ ಸತತ 5 ಗಂಟೆ ಪೊಲೀಸರು ರೂಪಿದ್ರು. ಒಟ್ಟು 3 ಪ್ರಕರಣಗಳಲ್ಲಿ ವಿಚಾರಣೆ ನಡೆಸಲಾಗಿದೆ. ಮೊದಲ ಕೇಸ್ ಎ ವಿಡಿಯೋ, ಎರಡನೇ ಕೇಸ್ ಬೆನಕ ಆಸ್ಪತ್ರೆ ಗಲಾಟೆ, ಮೂರನೆಯದು ಉಜಿರೆ ಆಸ್ಪತ್ರೆಯಲ್ಲಿ ಗಲಾಟೆ ಕೇಸ್ ಬಗ್ಗೆ ಪ್ರಶ್ನೆ ಮಾಡಲಾಗಿದೆ. ಇಂದು ಮತ್ತೆ ಠಾಣೆಗೆ ವಿಚಾರಣೆಗೆ ಬರಲು ಸೂಚನೆ ನೀಡಲಾಗಿದ್ದು, ವಿಡಿಯೋ ಎಡಿಟಿಂಗ್ಗೆ ಬಳಸಿದ ಕಂಪ್ಯೂಟರ್, ಮೊಬೈಲ್ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ನಿನ್ನೆ ದಾಖಲೆಗಳ ಮೂಲಕ ಮಾತ್ರ ವಿಚಾರಣೆ ಮಾಡಲಾಗಿದೆ. ಇಂದು ಅಸಲಿ ಆಟ ಶುರುವಾಗಲಿದೆ. ದೂತ ಸರಿಯಾದ ಸಾಕ್ಷ್ಯ ಕೊಡದಿದ್ರೆ ಗೋತ ಆಗೋದು ಪಕ್ಕಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ ಹೊತ್ತಿರುವಂತಹ ಮಹಮ್ಮದ್ ಸಮೀರ್ನಿಗೆ ಸಂಕಷ್ಟ ಎದುರಾಗಿದೆ. ಶೋಕಿ ಮಾಡ್ತಾ ಬಂದಿದ್ದ ದೂತನಿಗೆ ಎಸ್ಐಟಿ ಅಧಿಕಾರಿಗಳು ಬೆವರಿಳಿಸಿ ಕಳಿಸಿದ್ದಾರೆ. ಇವತ್ತು ಮತ್ತೆ ದೂತನಿಗೆ ಡ್ರಿಲ್ ನಡೆಯಲಿದೆ. ಕೂಲಿಂಗ್ ಗ್ಲಾಸ್ ಧರಿಸಿ ಬಂದ ಬುರುಡೆ ಸಮೀರ್ 5 ತಾಸು ವಿಚಾರಣೆಯಿಂದ ದೂರ್ತ ಕಂಗಾಲ್. ಬಾಯಿ ಇದೆ ಅಂತ ಯೂಟ್ಯೂಬ್ನಲ್ಲಿ ಬಡಬಡಿಸುತ್ತಾ ಎಐ ವಿಡಿಯೋ ಮಾಡಿ ಹಿಂದೂಗಳ ಪರಮ ಪವಿತ್ರ ಸ್ಥಳಗಳ ಪೈಕಿ ಒಂದಾದ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ ಮೊಹಮ್ಮದ್ ಸಮೀರ್ ಮೇಲಿದೆ. ಅದೇ ಕಾರಣಕ್ಕೆ ಸಮೀರ್ನನ್ನ ವಿಚಾರಣೆಗೆ ಕರೆಯಲಾಗಿತ್ತು. ಸಾಹೇಬ್ರು ಬರುವಾಗ ಕೂಲಿಂಗ್ ಗ್ಲಾಸ್ ಹಾಕಿ ಟಿಪ್ ಟಾಪ್ ಆಗಿ ಲಾಯರ್ಗಳ ಜೊತೆ ಬಂದಿದ್ರು. ದೂತ ಸಮೀರ್ಗೆ ಸಾಲು ಸಾಲು ಪ್ರಶ್ನೆ. ಬೆಳ್ತಂಡಿ ಪೊಲೀಸ್ ಠಾಣೆಯಲ್ಲಿ ಸಮೀರ್ನನ್ನ ಬರೋಬ್ಬರಿ 5 ಗಂಟೆ ಕಾಲ ವಿಚಾರಣೆ ಒಳಪಡಿಸಲಾಗಿತ್ತು. ತನಿಖಾಧಿಕಾರಿಗಳು ಸಮೀರ್ನನ್ನ ರೈಟ್ ಲೆಫ್ಟ್ ಮಾಡಿದ್ರು. ವಿಡಿಯೋ ಬಗ್ಗೆ ಸಾಕ್ಷಿ ಕೇಳಿದ್ರು. 23 ನಿಮಿಷ 52 ಸೆಕೆಂಡ್ ವಿಡಿಯೋ ಪ್ಲೇ ಮಾಡಿ ಸಾಕ್ಷಿ ಕೇಳಿದ್ರು. ಪ್ರತಿಯೊಂದು ಸನ್ನಿವೇಶಕ್ಕೂ ಅಧಿಕಾರಿಗಳು ದಾಖಲೆ ಕೇಳಿದ್ದಾರೆ. ದಾಖಲೆ ನೀಡಲು ಸಾಕ್ಷ್ಯ ಹೇಳಲು ಸಮೀರ್ ತಡವರಿಸಿದ್ದಾರೆ. ಎಸ್ಐಟಿ ಮುಂದೆ ದೂತ ಗೋತ. ದೂತ ಯೂಟ್ಯೂಬ್ ಚಾನಲ್ ವಿಡಿಯೋ ಬಗ್ಗೆ ಎಸ್ಐಟಿ ಪ್ರಶ್ನೆ ಮಾಡಿದೆ. ವಿಡಿಯೋ ತಯಾರಿಕೆ, ಅಪ್ಲೋಡ್ ಬಗ್ಗೆ ನಿರಂತರ ಪ್ರಶ್ನೆ ಕೇಳಲಾಗಿದೆ. ದೂತ ಯೂಟ್ಯೂಬ್ ಚಾನಲ್ ಜೊತೆ ಸಂಬಂಧ ಏನು? ವಿಡಿಯೋವನ್ನ ಚಿತ್ರೀಕರಿಸಿದ್ಯಾರು? ಎಡಿಟ್ ಮಾಡಿದ್ಯಾರು? ಧರ್ಮಸ್ಥಳ ವಿರುದ್ಧ ಎಐ ವಿಡಿಯೋ ಮಾಡಿದ ಉದ್ದೇಶ ಏನು? ಸಾರ್ವಜನಿಕರಲ್ಲಿ ದ್ವೇಷ ಹುಟ್ಟಿಸಲು ನಿಮ್ಮ ಉದ್ದೇಶ ಇತ್ತ? ವಿಡಿಯೋದಲ್ಲಿ ಹೇಳಿದ ವಿಷಯಗಳ ಸತ್ಯಾಸತ್ಯತೆ ಏನು ಎಂದು ಕೇಳಿದಾಗ ದೂತ ಬೆವ್ತು ಹೋಗಿದ್ದ. ಯಾರೋ ಹೇಳಿದ ಕಥೆಯನ್ನ ಕೇಳಿ ವಿಡಿಯೋ ಮಾಡಿದೆ. ಯಾವುದು ನನಗೆ ತಿಳಿದಿಲ್ಲ. ಬೇರೆಯವರು ಹೇಳಿದ್ದನ್ನ ಕೇಳಿ ವಿಡಿಯೋ ಮಾಡಿದ್ದೇನೆ ಎಂದು ತಡವರಿಸುತ್ತಾ ಉತ್ತರ ಕೊಟ್ಟಿದ್ದಾನೆ. ಎಸ್ಐಟಿ ಅಧಿಕಾರಿಗಳು ಸಮೀರ್ ವಾಯ್ಸ್ ಸ್ಯಾಂಪಲ್ ಪಡೆದಿದ್ದಾರೆ. ಆತನ ವಿಡಿಯೋದ ಸ್ಕ್ರಿಪ್ಟ್ ಅನ್ನು ಕೊಟ್ಟು ಮತ್ತೆ ವಾಯ್ಸ್ ಓವರ್ ಕೊಡಲು ಪೊಲೀಸರು ಹೇಳಿದ್ದಾರಂತೆ. ಅದನ್ನು ಓದಿಸಿ ವಾಯ್ಸ್ ರೆಕಾರ್ಡ್ ಮಾಡಿಸಿಕೊಂಡಿದ್ದಾರಂತೆ. ಸಮೀರ್ ವಾಯ್ಸ್ ಅನ್ನ ಪೊಲೀಸರು ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ. ಸಮೀರ್ಗೆ ಸತತ 5 ಗಂಟೆ ಪೊಲೀಸರು ರೂಪಿದ್ರು. ಒಟ್ಟು 3 ಪ್ರಕರಣಗಳಲ್ಲಿ ವಿಚಾರಣೆ ನಡೆಸಲಾಗಿದೆ. ಮೊದಲ ಕೇಸ್ ಎ ವಿಡಿಯೋ, ಎರಡನೇ ಕೇಸ್ ಬೆನಕ ಆಸ್ಪತ್ರೆ ಗಲಾಟೆ, ಮೂರನೆಯದು ಉಜಿರೆ ಆಸ್ಪತ್ರೆಯಲ್ಲಿ ಗಲಾಟೆ ಕೇಸ್ ಬಗ್ಗೆ ಪ್ರಶ್ನೆ ಮಾಡಲಾಗಿದೆ. ಇಂದು ಮತ್ತೆ ಠಾಣೆಗೆ ವಿಚಾರಣೆಗೆ ಬರಲು ಸೂಚನೆ ನೀಡಲಾಗಿದ್ದು, ವಿಡಿಯೋ ಎಡಿಟಿಂಗ್ಗೆ ಬಳಸಿದ ಕಂಪ್ಯೂಟರ್, ಮೊಬೈಲ್ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ನಿನ್ನೆ ದಾಖಲೆಗಳ ಮೂಲಕ ಮಾತ್ರ ವಿಚಾರಣೆ ಮಾಡಲಾಗಿದೆ. ಇಂದು ಅಸಲಿ ಆಟ ಶುರುವಾಗಲಿದೆ. ದೂತ ಸರಿಯಾದ ಸಾಕ್ಷ್ಯ ಕೊಡದಿದ್ರೆ ಗೋತ ಆಗೋದು ಪಕ್ಕಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.